ಹಲೋ ವೀಕ್ಷಕರೇ, ಶುಭೋದಯ. ಶುಭ ಭಾನುವಾರದಂದು ನಮ್ಮ ಪಯಣ ಮೈಸೂರಿನ ಕಡೆಗೆ. ನಮ್ಮ ಮನೆ ಹತ್ತಿರ ಇರುವಂತಹ ನಮ್ಮ ಸರೋವರ ಆಂಜನೇಯನ ಹತ್ರ ಕೃಪಾಶೀರ್ವಾದ ತಗೊಂಡು ಹೊರಟ್ವಿ. ಹೈವೇದಲ್ಲಿ ಹೋಗ್ತಾ ಕೆಂಗೇರಿ ಹತ್ರ ಶ್ರೀಶೈಲಂನಲ್ಲಿ ಒಳ್ಳೆ ಮಸ್ತ್ ದೋಸೆ ಬ್ಯಾಟಿಂಗ್ ಮಾಡಿ ನಮ್ಮ ಮನೆಯವ್ರನ್ನ ಕೈ ರುಚಿ ನೋಡಿ ಅವರ ಆ್ಯಕ್ಷನ್ ಹಬ್ಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಹೊರಟ್ವಿ. ಮೈಸೂರಿನ ಹೈವೇ ಅಂತೂ ಅದ್ಭುತ ಅಂದರೆ ಅದ್ಭುತ. ನಾವಿಲ್ಲಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದು ಬೇಡ, ಆದರೆ ಈ ಹೈವೇಗಳೇ ಇಲ್ಲ ಅಂದಿದ್ರೆ ಇವತ್ತು ನಮ್ಮ ಬೆಂಗಳೂರು ಚಂದವಾಗಿ ಕಾಣ್ತಿರ್ಲಿಲ್ಲ. ಹೋಗ್ತಾ ನಮ್ಮ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ನೋಡಿಕೊಂಡು, ಇಂಜಿನಿಯರಿಂಗ್ ಕಾಲೇಜ್ ನೋಡಿಕೊಂಡು ಹಾಗೆ ಹೊರಟ್ವಿ. ಕೇವಲ 55 ಮಿನಿಟ್ಸಲ್ಲೇ ತಲುಪಿದ್ವಿ. ನಮ್ಮ ನಿಮಿಷಾಂಬ ದರ್ಶನವನ್ನು ಮಾಡಿ ಒಳ್ಳೆ ಸಂಕಲ್ಪದೊಂದಿಗೆ ನಮ್ಮ ಪರಿಚಯಸ್ಥರಾದಂತಹ ನಮ್ಮ ದೇವಸ್ಥಾನದ ಅರ್ಚಕರ ಹತ್ರ ಸಂಕಲ್ಪ ಮಾಡಿಸ್ಕೊಂಡು ತಾಯಿ ಸನ್ನಿಧಿ, ತಾಯಿ ದರ್ಶನ ಭಾಗ್ಯ ಆ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡ್ಕೊಂಡು ನದಿಯಲ್ಲಿ, ನಿಮಿಷಾಂಬ ನದಿಯಲ್ಲಿ ಒಳ್ಳೆ ಸ್ನಾನವನ್ನು ಮಾಡ್ತಾ ಫಂಕ್ಷನ್ ಇತ್ತು ಮೈಸೂರಿನಲ್ಲಿ ವೀಕ್ಷಕರೇ. ಆ ಫಂಕ್ಷನ್ನ ಅಟೆಂಡ್ ಮಾಡಿಕೊಂಡು 80 ವರ್ಷದ ಶಾಂತಿ ಇತ್ತು. ಕಸಿನ್ಸ್ ಎಲ್ಲ ಗ್ಯಾದರ್ ಆಗಿದ್ದಾರೆ. ನಮ್ಮ ಸಿಂಗರ್ ಸುನೀತಾ ಅವರು ಇಲ್ಲೇ ಇದ್ದಾರೆ. ನಮ್ಮ ಚಿಟ್ಟಿ ಮುದ್ದುನ ಎಲ್ಲರೂ ಆಟಾಡಿಸಿದ್ದು. ಇವರು ಸೌಮ್ಯ ಅಂತ, ಶೇಷಾದ್ರಿಪುರಂ ಕಾಲೇಜ್ನ ಡೈರೆಕ್ಟರ್. ಅವರ ಮಗಳು ಧಮ್ಯ, ಇಲ್ಲಿ ನಮ್ಮ ಸ್ಕಂದು. ಸೊ ಇಲ್ಲಿ ನಮ್ಮ ಚಿಟ್ಟಿ ಮುದ್ದುನ ಎಲ್ಲ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋಗಿತ್ತು ಫಂಕ್ಷನ್ನು. ಇಲ್ಲಿ ತೋರಿಸಿದ್ನಲ್ಲ, ಪಂಚೆ ಉಟ್ಕೊಂಡಿದ್ದಾರಲ್ಲ, ಹಾರ ಹಾಕ್ಕೊಂಡು, ಇವ್ರದ್ದೇನೆ 80 ವರ್ಷದ ಶಾಂತಿ. ನಮ್ಮ ಚಿಟ್ಟಿ ಮುದ್ದನಂತೂ ಹಿಡಿಯೋಕ್ಕಿರಲಿಲ್ಲ. ಸೆಕೆ ಒಂದು ಕಡೆ, ಇಲ್ಲಿ ಭಾರಿ ಡಿಸ್ಕಷನ್ಸ್ ಒಂದು ಕಡೆ, ಇದ್ರ ಮಧ್ಯೆ ಅದನ್ನು ಮೇಂಟೈನ್ ಮಾಡೋದೇ ಕಷ್ಟವಾಗಿತ್ತು. ಇದರ ನಂತರ ನಮ್ಮ ಮೈಸೂರನ್ನ ವೀಕ್ಷಣೆ ಮಾಡಿಕೊಳ್ತಾ ಫಂಕ್ಷನ್ನ ಭೋಜನ ಮುಗಿಸ್ಕೊಂಡು ನಮ್ಮ ಪಯಣ ಹೊರಟಿದ್ದು ನಾವು ಟಿ ನರಸೀಪುರದ ಕಡೆಗೆ. ಹೋಗ್ತಾ ನಮ್ಮ ಮೈಸೂರಿನ ಒಂದು ರೌಂಡ್ ಸುತ್ತಿದ್ವಿ. ಅದ್ಭುತ ವೀಕ್ಷಕರೇ, ಅದ್ಭುತ ಅಂದರೆ ಮೈಸೂರು ನೋಡೋಕ್ಕೆ ಚಂದ. ಇದೇ ಒಂದು ನೀಟ್ನೆಸ್ಸು ಮೇಂಟೈನ್ ಮಾಡ್ತಾ ಹೋದರೆ ರಾಜರ ಆಳ್ವಿಕೆ, ರಾಜರು ಇದೆಲ್ಲ ಮಾಡಿದ್ದಕ್ಕೆ ಸಾರ್ಥಕ. ಮೈಸೂರಿನ ರಸ್ತೆಗಳಿದೆಯಲ್ಲ, ಒಂದೊಂದು ರೋಡು ಇಷ್ಟಿಷ್ಟು ಆಗಲ್ಲ ಅಂದರೆ ಯಾವ ಕಾರಣಕ್ಕೂ ಟ್ರಾಫಿಕ್ ಜಾಮ್ ಆಗುವ ಇದೇ ಇರೋದಿಲ್ಲ. ಅಷ್ಟು ಚಂದವಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಅದ್ಭುತ. ಮೈಸೂರು ವೀಕ್ಷಣೆ ಮಾಡೋಕ್ಕೆ ಅದ್ಭುತ, ಚೆನ್ನಾಗಿತ್ತು. ಒಂದೊಳ್ಳೆ ಭಾನುವಾರ ಆಗಿತ್ತು ನಮಗೆ. ಹೋಗ್ತಾ ಆನ್ ದ ವೇ ನಾವು ಈ ರಾಜರ ಕಟ್ಟಿರುವಂತಹ ಪ್ರತಿಯೊಂದು ಸಿಗ್ನಲ್ಸ್ನ ದಾಟ್ಕೊಳ್ತಾ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ವೀಕ್ಷಕರೇ. ಮೈಸೂರಿನ ಕಡೆ ಹೋದಾಗ ನೀವು ಖಂಡಿತ ಈ ಗ್ಲಾಸ್ ಹೌಸ್ನ ವೀಕ್ಷಣೆ ಮಾಡಿ. ನಾವು ನೋಡಿಕೊಂಡು ಹೊರಟ್ವಿ. ನಾವು ಬಂದು ತಲುಪಿದ್ದು ಟಿ ನರಸೀಪುರ ಗಂಜಾಂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಮಹಾಲಕ್ಷ್ಮಿ ಮತ್ತು ನರಸಿಂಹದೇವರು ಪ್ರತಿಯೊಬ್ಬರಿಗೂ ಆಶೀರ್ವದಿಸಲಿ ಅಂತ ಬೇಡ್ಕೊಳ್ತಾ ಒಳಗೆ ಹೊರಟ್ವಿ. ಒಳಗೆ ಹೋದ ಕೂಡಲೇ ನಮಗೆ ಕಾಣಿಸೋದಿಲ್ಲಿ ಬಂಗಾರದಲ್ಲಿ ಇದೇ ಥರ ರೀತಿಯಲ್ಲಿ ಕಂಚಿಯಲ್ಲಿ ಇದೆ ವೀಕ್ಷಕರೇ. ಕಂಚಿಯಲ್ಲಿ ಹೇಗೆ ತಾಯಿ ನೋಡೋಕ್ಕೆ ಮುಂಚೆ ನೀವು ಬಂಗಾರದಲ್ಲಿ ಮುಟ್ಟಿ ಬಂದು ಆಮೇಲೆ ದರ್ಶನ ಮಾಡ್ಕೋಬೇಕೋ, ಅದೇ ರೀತಿ ಇಲ್ಲೂ ಕೂಡ ನೋಡಿ ನಮ್ಮ ಸ್ಕಂದು ಹತ್ತಿ ದರ್ಶನ ಪಡ್ಕೊಂಡು ಅಲ್ಲಿದ್ದು ಬಂದುಬಿಟ್ರು. ನಾನು ಕೂಡ ಅದು ನಿಮಗೆ ತೋರಿಸೋಕ್ಕಂತಲೇ ಅದನ್ನು ಮುಟ್ಟಿ ಬಂದು ತದನಂತರ ಆ ಮಹಾಲಕ್ಷ್ಮಿ ಹಾಗೂ ನರಸಿಂಹದೇವ್ರ ಕೃಪೆಗೆ ಪಾತ್ರರಾದ್ವಿ. ನಿಮಗೂ ಕೂಡ ದರ್ಶನ ಭಾಗ್ಯ ಲಭಿಸಲಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಇದರ ನಂತರ ಅದು ದೇವಸ್ಥಾನ ಎದುರುಗಡೆ ಇದ್ದಂತಹ ನದಿ, ಇದು ಅಂತಿಂತಹ ನದಿ ಅಲ್ಲ, 3 ನದಿಗಳ ಸಂಗಮ ವೀಕ್ಷಕರೇ. 3 ನದಿಗಳ ಸಂಗಮ. ಇವ್ರ ಎದುರುಗಡೆನೇ ಅಗಸ್ತ್ಯರು ಸ್ಥಾಪಿಸಿದಂತಹ ದೇವಸ್ಥಾನ ಇದೆ. ಅಲ್ಲಿ ಎಡಗಡೆಗೆ, ಬಲಗಡೆಗೆ ಈಶ್ವರನ ದೇವಸ್ಥಾನ. ಅದು
ಸುಮಾರು 6 ತಿಂಗಳಿಗೊಂದು ಸರಿನೋ ಏನೋ ತೆಗೆಯೋದಂತೆ ಆ ದೇವಸ್ಥಾನ. ನಿಮಗೆ ಬಿಡುವಾದಾಗ ದಯವಿಟ್ಟು ಟಿ ನರಸೀಪುರಕ್ಕೆ ಹೋದಾಗ ಅಗಸ್ತ್ಯರು ಸ್ಥಾಪಿಸಿದಂತಹ ಈಶ್ವರನ ದೇವಸ್ಥಾನಕ್ಕೆ ಖಂಡಿತ ಹೋಗಿ ಬನ್ನಿ. ಇದು ಸಂಗಮ ಸ್ಥಳ, ನದಿಗಳ ಸ್ವಚ್ಛತೆ ಕಾಪಾಡೋದು ನಮ್ಮ ಧರ್ಮ. ಇದನ್ನು ಮುಗಿಸ್ಕೊಳ್ತಾ ನಮ್ಮ ಭಾನುವಾರನ ಖುಷಿಯಾಗಿ ಮುಗಿಸಿದ್ವಿ. ಬಾಯ್ ವೀಕ್ಷಕರೇ.